ಮಾಡಬಾರದ ಜಾಗದಲ್ಲಿ ಕೆಟ್ಟದಾಗಿ ಮುಗ್ತಾ ಇದ್ರು. ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಬೆಳೆದವನು ನಾನು. ಬಾತ್ರೂಮಿಗೂ ನುಗ್ಗಿ ಕಾಮಕ್ಕೆ ಕರಿತಾ ಇದ್ರು. ನಿದ್ದೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ನೀನಾಸಂನ ಕರಾಳ ಸತ್ಯ ಬಿಚ್ಚಿಟ್ಟ ನಟಿ ಸಿತಾರ. ಎಸ್, ಅಗ್ನಿಸಾಕ್ಷಿ ಹಾಗೆ ಪಾರು ಧಾರಾವಾಹಿ ಖ್ಯಾತಿಯ ನಟಿ ಸಿತಾರ ಅವರು ತಮ್ಮದೇ ಆದ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಪಾರು ಧಾರಾವಾಹಿ ದಾಮಿನಿ ಪಾತ್ರದ ಮೂಲಕ ನಟಿ ಸಿತಾರ ಅವರು ಸಾಕಷ್ಟು ಪ್ರಶಂಸೆಯನ್ನ ಪಡೆದುಕೊಂಡಿದ್ದಾರೆ. ತಮ್ಮ ಅದ್ಭುತ ನಟನೆಯ ಮೂಲಕ ತಮ್ಮ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಪ್ರೀತಿ ಆಧಾರಿತ ಕತೆ ಹೊಂದಿರುವ ಪಾರು ಧಾರಾವಾಹಿ ಅಂದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚಾಗಿತ್ತು. ಆ ಸೀರಿಯಲ್ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿತ್ತು. ಅದರಲ್ಲಿ ಈ ಧಾರಾವಾಹಿಯ ದಾಮಿನಿ ಪಾತ್ರಧಾರಿಯಾಗಿದ್ದ ನಟಿ ಸಿತಾರ ಅವರ ಪರಿಚಯ ಇದ್ದೇ ಇರುತ್ತೆ. ಈ ಧಾರಾವಾಹಿಯಲ್ಲಿ ಕಾಮಿಡಿಯನ್ ಪಾತ್ರ ಮಾಡಿದ್ರು ಇವರು ತಮ್ಮದೇ ಆದ ಫ್ಯಾನ್ಸ್ಗಳನ್ನ ಹೊಂದಿದ್ದಾರೆ. ದಾಮಿನಿ ಎಂದೇ ಖ್ಯಾತಿ ಪಡೆದಿರುವ ನಟಿ ಸಿತಾರ ಇದೀಗ ಬೋಲ್ಡ್ ಲುಕ್ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು ಕೂಡ ಉಂಟು. ಹೌದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ನಡೀತಾ ಇರುವ ಕಾಸ್ಟಿಂಗ್ ಕೌಚ್ ಅನುಭವಗಳು ಒಂದೊಂದಾಗಿ ಹೊರಬರ್ತಾ ಇದೆ. ಇದರ ಬೆನ್ನಲ್ಲೇ ಈ ಹಿಂದೆ ನಾವು ಎಷ್ಟೋ ನಟಿಯರು ನಮಗೆ ಕಿರುಕುಳ, ಲೈಂಗಿಕ ದೌರ್ಜನ್ಯವನ್ನ ನಾವು ಅನುಭವಿಸಿದ್ದೀವಿ ಅಂತ ಕಣ್ಣೀರನ್ನ ಹಾಕಿದ್ದನ್ನ ನಾವು ಗಮನಿಸಿದ್ದೀವಿ. ಅಂತಹ ಸಾಲಿನಲ್ಲಿ ಬರುವಂತಹ ನಟಿಯೇ ಸಿತಾರ. ಸಿನಿಮಾ ರಂಗದಲ್ಲಿ ಮಾತ್ರ ನಟಿಯರಿಗೆ ಕೆಟ್ಟ ಅನುಭವ ಆಗಿರುವ ಸಾಕಷ್ಟು ನಿದರ್ಶನಗಳಿದೆ. ಆದ್ರೆ ಇದೀಗ ರಂಗಭೂಮಿಯಲ್ಲೂ ಕೂಡ ಆ ಪರಿಸ್ಥಿತಿ ಇದೆ ಅಂತ ತಮ್ಮ ಜೀವನದ ಕರಾಳ ದಿನಗಳನ್ನ ನೆನೆದಿದ್ದಾರೆ ಪಾರು ಸೀರಿಯಲ್ನ ಖ್ಯಾತಿಯ ನಟಿ ಸಿತಾರ ತಾರ. ಹೌದು, ಕನ್ನಡದ ಪಾರು ಸೀರಿಯಲ್ನ ಮೂಲಕ ಎಲ್ಲರ ಗಮನ ಸೆಳೆದ ನಟಿ ಸಿತಾರ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ್ಲೂ ಕೂಡ ಸಕ್ರಿಯರಾಗಿರ್ತಾರೆ. ನಟಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ ಇದೀಗ ಬಣ್ಣದ ಲೋಕದಲ್ಲಿ ನೆಲೆಯೂರಿದ್ದಾರೆ. ಜೀವನದಲ್ಲಿ ಕರಾಳ ದಿನಗಳನ್ನ ನೋಡಿರುವ ಸಿತಾರ ಅವರ ಬದುಕಿನಲ್ಲೂ ಕೂಡ ಕಹಿ ಮತ್ತು ಅಹಿತಕರ ಘಟನೆಗಳು ಕೂಡ ನಡೆದಿವೆಯಂತೆ. ಹೌದು, ರಂಗಭೂಮಿಯಿಂದಲೇ ನಟನೆಗೆ ಪಾದಾರ್ಪಣೆ ಮಾಡಿದ ನಟಿ ಸಿತಾರ ಅದೇ ರಂಗಭೂಮಿಯಲ್ಲಿದ್ದಾಗ ಆದ ಕೆಟ್ಟ ಅನುಭವಗಳು ಯಾವ ಹೆಣ್ಣಿಗೂ ಆಗಬಾರದು, ನನಗೆ ಬಂದ ಈ ಕಷ್ಟ ಯಾರಿಗೂ ಬರಬಾರದು ಅಂತ ನಟಿ ಇಂದಿಗೂ ಕೂಡ ಕಣ್ಣೀರನ್ನ ಹಾಕ್ತಿದ್ದಾರೆ. ಹಾಗಾದ್ರೆ ಇಷ್ಟು ಸಿತಾರ ದುಃಖಿತರಾಗುವುದಕ್ಕೆ ಕಾರಣ ಏನು? ಅವರ ಬಾಳಲ್ಲಿ ಎದುರಾದ ಸಮಸ್ಯೆ ಎಂತಹದ್ದು ಅನ್ನೋದರ ಕುರಿತು ಇವತ್ತು ಮಾತಾಡೋಣ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಅನಾಥವಾಗಿ ಮಠದಲ್ಲಿ ಬೆಳೆದ ಸಿತಾರ ಆ ಮಠವನ್ನ ಬಿಟ್ಟು ಹೊರಬಂದ ಮೇಲೆ ಸಿತಾರ ಅವರು ಅನುಭವಿಸಿದ ನೋವು, ಸಂಕಟದ ಆ ದಿನಗಳ ಬಗ್ಗೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ವಿವರಿಸಿದ್ದಾರೆ. ಜೀ ಕನ್ನಡದಲ್ಲಿ ಸಂಜೆ 6 ಗಂಟೆಗೆ ಪ್ರಸಾರ ಆಗ್ತಾ ಇರುವ ಪಾರು ಧಾರಾವಾಹಿ ಜನರನ್ನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿತ್ತು. ಪಾರು ಧಾರಾವಾಹಿಯಲ್ಲಿ ಕಾಮಿಡಿ ಕಮ್ ವಿಲನ್ ಪಾತ್ರ ಮಾಡಿರೋ ದಾಮಿನಿ ಜನರಿಗೆ ಇಷ್ಟ ಆಗಿದ್ದಾರೆ. ಹೆಣ್ಣು ಮಕ್ಕಳನ್ನ ರಂಗಭೂಮಿಗೆ ಸೇರಿಸೋದಕ್ಕೆ ಪೋಷಕರು ಎದುರಿಕೊಳ್ತಾರೆ. ಕೆಟ್ಟದಾಗಿ ನಡೆದುಕೊಂಡ ಹುಡುಗರ ಬಗ್ಗೆ ಮಾತನಾಡಿದ್ದು ಹೀಗೆ ಸಿತಾರ ಅವರು. ರಂಗಭೂಮಿ ಕಲಾವಿದೆ, ಕನ್ನಡ ಚಿತ್ರರಂಗದ ಹಾಗೆ ಕಿರುತೆರೆ ನಟಿ ಸಿತಾರ ನಟನೆಯಲ್ಲಿ ಸೈ ಎನಿಸಿಕೊಂಡು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಆದರೆ ಸಿತಾರ ಜೀವನದಲ್ಲಿ ಕಲ್ಪನೆ ಮಾಡಿಕೊಳ್ಳದಷ್ಟು ಕೆಟ್ಟ ಘಟನೆಗಳು ನಡೆದಿದೆ. ಮಠ ಬಿಟ್ಟು ಯಾರನ್ನೋ ನಂಬಿ ಕೆಲಸ ಹುಡುಕಿಕೊಂಡು ಬಂದ ಸಿತಾರ ರಂಗಭೂಮಿಯಲ್ಲಿ ಅನುಭವಿಸಿದ ಕೆಟ್ಟ ಹಿಂಸೆ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಯಾರನ್ನೋ ನಂಬಿ ಕೆಲಸ ಸಿಗುತ್ತೆ ಅಂತ ಮಠ ಬಿಟ್ಟು ಹೊರ ಬಂದಿದ್ದಕ್ಕೆ ಕಷ್ಟವನ್ನ ಅನುಭವಿಸ್ತಾ ಇದ್ದೆ. ಕೆಲಸ ಕೊಡಿಸ್ತೀನಿ ಅಂತ ಮೆಜೆಸ್ಟಿಕ್ನಲ್ಲಿ ಬಿಟ್ಟು ಹೋದ ಆ ವ್ಯಕ್ತಿಯನ್ನ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ಯಾರ ತೊಂದರೆ ಇಲ್ಲದೆ ನಾನು 3 ದಿನ ಮೆಜೆಸ್ಟಿಕ್ನಲ್ಲಿ ಮಲಗಿಕೊಂಡಿದ್ದೆ. ಒಂದು ದಿನ ಸರ್ಕಾರಿ ಬಸ್ ಕಂಡಕ್ಟರ್ ಬಳಿ ಮಾತನಾಡಿ ಗುರುಪ್ರಸಾದ್ ಅಣ್ಣ ಅವರನ್ನ ಸಂಪರ್ಕ ಮಾಡಿ ಅಲ್ಲಿಂದ ಬಸ್ನಲ್ಲಿ ಅವರ ಮನೆ ಕಡೆ ಮುಖ ಮಾಡಿದೆ. ಅವರ ಮನೆಯಲ್ಲಿ 15 ದಿನ ಉಳಿದುಕೊಂಡು ಅವರೇ ಸಹಾಯ ಮಾಡಿ ನನಗೆ ಜೀವನ ನಡೆಸೋದಕ್ಕೆ ದಿನಸಿ ಸಾಮಗ್ರಿಗಳನ್ನ ಕೊಡಿಸಿದ್ರು. ಜೀವನ ನಡೆಸೋದಕ್ಕೆ ನೀನಾಸಂ ಕಡೆ ನನ್ನನ್ನ ಕಳಿಸಿದ್ರು. ನನ್ನ ಜೀವನದಲ್ಲಿ ದುಡಿದು ಅನ್ನ ತಿಂತಾ ಇರುವೆ ಅಂದ್ರೆ ಅದಕ್ಕೆ ನೀನಾಸಮ್ಮೇ ಕಾರಣ. ಅಲ್ಲಿಗೆ ಹೋದ ಮೇಲೆ ಯಾವ ತೊಂದರೆ ಕೂಡ ಎದುರಾಗಲಿಲ್ಲ ಅಂತ ಸಿತಾರ ಜನಪ್ರಿಯ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತಾಡಿದ್ದಾರೆ. ನೀನಾಸಂನಲ್ಲಿದ್ದಾಗ ಮತ್ತು ತಿರುಗಾಟ ನಾಟಕ ಮಾಡುವಾಗ ನನಗೆ ಕೆಲವೊಂದು ಕೆಟ್ಟ ಅನುಭವ ಆಗಿದೆ. ಜಾಗ ಮತ್ತು ವ್ಯಕ್ತಿ ಹೆಸರು ಹೇಳುವುದಕ್ಕೆ ಆಗಲ್ಲ, ಆದ್ರೆ ಆ ವ್ಯಕ್ತಿಗಳು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ. ಆ ಘಟನೆಗಳನ್ನ ವಿವರಿಸೋದು ಕಷ್ಟ. ಈ ಹುಡುಗಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ರೆ ದೆ ಬಿಹೇವ್ ಲೈಕ್ ಎ ಹೆಲ್ ಅಂತ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ.
ಕೆಲವರು ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಈ ಕಾರಣಕ್ಕೆ ನಾನು ಜನರ ಜೊತೆ ತುಂಬಾ ರಫ್ ಆಗಿರ್ತಿದ್ದೆ. ಹುಡುಗರು ಮತ್ತು ಟೀಚರ್ಸ್ಗಳು ಮಾತನಾಡೋದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಫ್ರೆಂಡ್ಸ್ಗಳ ಜೊತೆ ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ. ಹುಡುಗರು ಅಂದ್ರೇನೆ ಕೈಕಾಲು ನಡ್ಕ ಬರ್ತಾ ಇತ್ತು. ತುಂಬಾ ಕೆಟ್ಟದಾಗಿ ನಡೆದುಕೊಂಡಿರುವ ವ್ಯಕ್ತಿಗಳ ಹೆಸರು ಹೇಳೋದಕ್ಕೂ ಕೂಡ ಇಷ್ಟ ಇಲ್ಲ. ಒಂದು ವೇಳೆ ನಾನು ಹೇಳಿದ್ರೂ ಅವರ ಕುಟುಂಬ ಬೀದಿಗೆ ಬರುತ್ತೆ. ಈಗ ನನ್ನ ಬುದ್ಧಿ ಮೆಚೂರ್ ಆಗಿ ಅವರ ಹೆಸರು ಹೇಳ್ಬಾರ್ದು ಅನ್ನೋ ಸೆನ್ಸ್ ಕೂಡ ನನಗಿದೆ ಅಂತ ಸಿತಾರಾ ಹೇಳಿದ್ದಾರೆ. ಆದ್ರೆ ಆ ಸಮಯದಲ್ಲಿ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ರು. ಜೊತೆಯಲ್ಲಿ ನಾಟಕ ಮಾಡ್ತಿದ್ದವರು ವೇದಿಕೆ ಮೇಲೆ ಕಾಟ ಕೊಡ್ತಿದ್ರು. ಆ ವ್ಯಕ್ತಿ ನನ್ನ ಜೊತೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಯಾರೂ ಕೂಡ ನಂಬೋದಕ್ಕೂ ರೆಡಿ ಇರ್ತಿರ್ಲಿಲ್ಲ. ಗ್ರೀನ್ ರೂಮ್ನಲ್ಲಿದ್ರೆ ಅಲ್ಲಿಗೆ ಬರ್ತಾ ಇದ್ರು, ಸ್ನಾನ ಮಾಡ್ತಿದ್ರು, ಅಲ್ಲಿಗೆ ಬಂದು ಟಾರ್ಚರ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಮಲ್ಕೊಂಡಿದ್ರೆ ನೆಮ್ಮದಿಯಾಗಿ ಮಲಗೋದಕ್ಕೂ ಕೂಡ ಬಿಡ್ತಾ ಇರ್ಲಿಲ್ಲ. ಬಸ್ನಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಎಲ್ಲೆಲ್ಲಿ ಕೈ ಹಾಕಬಾರ್ದು ಅಲ್ಲೆಲ್ಲ ಕೈ ಹಾಕ್ತಾ ಇದ್ರು. ಬಾಯಿ ಜೋರಿದ್ರೆ ನಾವೇ ಮೈ ಮೇಲೆ ಬೀಳ್ತೀವಿ ಅಂತ ಅಂದ್ಕೊಳ್ತಾರೆ. ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಮುಟ್ಟಬಾರದ ಜಾಗಕ್ಕೆ ಕೈ ಹಾಕಿ ಮುಟ್ತಾ ಇದ್ರು. ಇದನ್ನ ಯಾರಿಗೂ ಹೇಳೋದಕ್ಕೆ ಆಗೋಲ್ಲ. ರಂಗಭೂಮಿಗೆ ಕಳಿಸಲು ಜನರು ಹೆದರ್ಕೊಳ್ತಿದ್ರು ಅಂತ ಸಿತಾರಾ ಹೇಳಿದ್ದಾರೆ. ಮುಂದುವರೆದು PUC ಮುಗಿಸಿ ಡಿಗ್ರಿ ಮಾಡುವಾಗ ನೀನಾಸಂ ಸಿಗುತ್ತೆ. ರಜೆ ಬಿಟ್ರೆ ಮಕ್ಕಳೆಲ್ಲ ಊರಿಗೆ ಹೋಗ್ತಾರೆ, ನಾನು ಮಾತ್ರ ಒಬ್ಳೆ ಹಾಸ್ಟೆಲ್ನಲ್ಲಿ ಇರ್ತಿದ್ದೆ. ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ತುಂಬಾ ಕಾಡುತ್ತೆ ಅಂತ ಹೇಳಿದ್ರು. ನಿಮ್ಮನ್ನ ನೀವು ನಂಬೋದಾದ್ರೆ ಮಾತ್ರ ಮನೆ ಬಿಟ್ಟು ಹೊರಬನ್ನಿ. ಯಾರನ್ನೋ ಅವಲಂಬಿಸಿ ಹೊರಬಂದ್ರೆ ನನ್ನ ತರ ಕಣ್ಣೀರು ಹಾಕಬೇಕಾಗತ್ತೆ. ಸಾಣೇಹಳ್ಳಿ ಮಠ ಬಿಟ್ಟು ಬಂದು ನಾನು ತಪ್ಪು ಮಾಡಿದ್ದೆ. ಕೆಲಸ ಅರಿಸಿ ನೀನಾಸಂಗೆ ಹೋದೆ. ಮೊದಲೇ ಮನೆ ಇರಲಿಲ್ಲ. ತಿರುಗಾಟವೇ ನನ್ನ ಜೀವನ ಆಗಿತ್ತು. ತಿರುಗಾಟದ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ದೀನಿ. ಕೆಲವರು ನನ್ನನ್ನ ಕೆಟ್ಟದಾಗಿ ನಡೆಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ತಿಳಿದಾಕ್ಷಣ ಅವರ ವರ್ತನೆ ನಿಜಕ್ಕೂ ಕೂಡ ಅಹಿತಕರವಾಗಿ. ಇದೀಗ ನನ್ನ ಜೀವನದಲ್ಲಿ ನನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡವರ ಹೆಸರು ಹೇಳಿದ್ರೆ ಅವರ ಜೀವನ ಹಾಳಾಗ್ಬಿಡುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ರಂಗಭೂಮಿಯಲ್ಲಿ ಆಗಿನ ಸ್ಥಿತಿ ಹಾಗಿತ್ತು. ಆದ್ರೆ ಈಗ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ನನ್ನ ಸಂಸ್ಥೆಯಲ್ಲಿರುವ ಎಲ್ಲರನ್ನ ನನ್ನ ಮಕ್ಕಳು ಅಂತಾನೆ ನೋಡ್ಕೊಳ್ತೀನಿ ಅಂತ ಸಿತಾರಾ ತಮ್ಮ ಜೀವನದ ಕರಾಳ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.